वेलकम टू एम न्यूज़ बीजापुर। चलिए चलते हैं आज की खबरों की ओर। ಇದೇ ತಿಂಗಳ 14 ತಾರೀಕು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಡಿ.ಕೆ. ಶಿವಕುಮಾರ್ ಸಾಹೇಬರು ಇಂಡಿ ಪಟ್ಟಣ ಬರ್ತಾರೆ, ಕೆಲಸ ಮಾಡ್ಲಾಕತ್ತಾರೆ. ಮತ್ತು ಹಾಗೆ ನಮ್ಮ ಎಂ.ಬಿ. ಪಾಟೀಲ್ ಸಾಹೇಬರು, ಶಿವಾನಂದ ಪಾಟೀಲ್ ಸಾಹೇಬರು ಎಲ್ಲ ಬಿಜಾಪುರ ಜಿಲ್ಲಾ ಎಮ್.ಎಲ್.ಎಗಳು ಎಮ್.ಎಲ್.ಸಿಗಳು ಎಲ್ಲರೂ ಬರ್ತಾರೆ. ನಾವು ನೀವು ಎಲ್ಲರೂ ಕೂಡಿ ಹೋಗೋನು. ಯಾಕಂದ್ರೆ ಕರ್ನಾಟಕದೊಳಗೆ ಸಿದ್ದರಾಮಯ್ಯ ಸಾಹೇಬರು ಏನವ್ರು BJP ಅವ್ರು ಹೇಳ್ತಾರೆ, ಗ್ಯಾರಂಟಿನೇ ಕೊಟ್ಟಾರ. ನಿನ್ನೆ ಜಿಗ್ಜಿನಿ ಸಾಹೇಬ್ರು ಹೇಳ್ಯಾರ, ಅವ್ರು ಏನು ಮಾಡ್ತಾರೆ, ಗ್ಯಾರಂಟಿ ಬಂದ್ ಮಾಡಬೇಕು, ಗ್ಯಾರಂಟಿ ಕೊಟ್ಟು ಕೆಲಸ ಮಾಡ್ಲಾಕತ್ತಾರ. ಮೊನ್ನೆ ರಾಯಚೂರ್ದೊಳಗೆ ಮಾಡಿದ್ರು, ಗುಲ್ಬರ್ಗಾದೊಳಗೆ ಮಾಡಿದ್ರು, ಹಿಂಗೆಲ್ಲ ಕರ್ನಾಟಕದೊಳಗೆ ಎಲ್ಲ ಕಡೆ ಮಾಡ್ಲಾಕತ್ತಾರ. BJP ಅವ್ರು ಹೇಳ್ತಾರೆ ಏನು ಮಾಡ್ಲಾಕತ್ತಾರ, ಗ್ಯಾರಂಟಿ ಸುಮ್ಮನೆ ಕೊಡ್ಲಾಕತ್ತಾರ. ಬಡವ್ರಿಗೆ ಅನುಕೂಲ ಆಗ್ಲಾಕತ್ತೈ. ಸೌಕಾರ್ಗೇನು ಜಿಗ್ಜಿನಿ ಅಂತವ್ರಿಗೆ MLA ಅಂತವ್ರಿಗೆ ಏನು ಹರ್ಕತ್ ಬೀಳಂಗಿಲ್ಲ. ಬಡವ್ರಿಗೆ ಬಸ್ ಫ್ರೀ ಅದ, ಗೃಹಲಕ್ಷ್ಮಿ ರೊಕ್ಕ ಬರ್ಲಾಕತ್ತಾವ, ಕರೆಂಟ್ ಬರ್ಲಾಕತ್ತಾವ, ಅಕ್ಕಿ ಬರ್ಲಾಕತ್ತೈತಿ, ಯುವ ನಿಧಿ ಬರ್ಲಾಕತ್ತೈತಿ, ಬಡವ್ರಿಗೆ ಅನುಕೂಲ ಆಗ್ಲಾಕತ್ತೈತಿ. ನಮ್ಮ ಪಾರ್ಟಿ ಸಿದ್ದರಾಮಯ್ಯ ಸಾಹೇಬ್ರು ಬರ್ಲಾಕತ್ತಾರ. 14 ತಾರೀಕು ನಾವು ಎಲ್ಲರೂ ಕೂಡಿ ಹೋಗೋಣ. ಪಕ್ಷದ ಎಲ್ಲ ಜಿಲ್ಲಾ ಮುಖಂಡರನ್ನ, ಜಿಲ್ಲಾ ಮುಂಚೂಣಿ ಘಟಕದ ಅಧ್ಯಕ್ಷರನ್ನ, ಗೌರವಾನ್ವಿತ ಕಾರ್ಯಕರ್ತರನ್ನ ಕರೆದ ಉದ್ದೇಶ ಇದೇ ದಿನಾಂಕ 14ನೇ ತಾರೀಕಿನ ದಿವಸ ಇಂಡಿ ಪಟ್ಟಣಕ್ಕೆ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು ಇಂಡಿ ಮತಕ್ಷೇತ್ರದಲ್ಲಿ 2 ವರ್ಷಗಳಲ್ಲಿ ಮಂಜೂರಿ ಆದಂಥ ಸುಮಾರು 4,550 ಕೋಟಿ ರೂಪಾಯಿಗಳ ಕಾಮಗಾರಿಗೆ ಚಾಲನೆ ಕೊಡ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು, ಜಿಲ್ಲೆಯಲ್ಲಿಯೂ ಸಹ ನಾವು ಸಾಕಷ್ಟು ಜನ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಮಾನ್ಯ ಇಂಡಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಯಶವಂತರಾಯಗೌಡ ಪಾಟೀಲ್ರು ಮೊನ್ನೆ ದಿವಸ ನನಗೆ ಜಿಲ್ಲಾ ಒಂದು ಸಭೆಯನ್ನು ಕರೆದು ಎಲ್ಲ ಮುಖಂಡರಿಗೆ ಆ ಒಂದು ಕಾರ್ಯಕ್ರಮಕ್ಕೆ ಬರಲು ಆಹ್ವಾನವನ್ನು ನೀಡಬೇಕು ತಾವು ಅಂತೇಳಿ ಸೂಚನೆ ನೀಡಿದಾಗ ಆ ಒಂದು ಸೂಚನೆ ಮೇರೆಗೆ ಇವತ್ತಿನ ಈ ಒಂದು ಸಭೆಯನ್ನು ಕರೆದಿದ್ದೇವೆ. ನಮ್ಮೆಲ್ಲರಿಗೂ ಗೊತ್ತಿದೆ, ರಾಜ್ಯದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದ ಮೇಲೆ ಸಾಕಷ್ಟು ಗ್ಯಾರಂಟಿ ಯೋಜನೆಗಳಿಗೆ ಹಣ ತೊಡಗಿಸಿದ್ದಾರೆ. ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗ್ತವೆ ಅಂತಕ್ಕಂಥ ವಿರೋಧ ಪಕ್ಷದ ಟೀಕೆಗಳು ಒಂದು ಕಡೆ ಇದ್ರೆ, ಇವತ್ತು ಕೇವಲ ಒಂದು ಮತಕ್ಷೇತ್ರಕ್ಕೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ 4,550 ಕೋಟಿ ರೂಪಾಯಿಗಳನ್ನು ಕೊಟ್ಟಿರುವುದನ್ನು ನೋಡಿದ್ರೆ ಈ ಸರ್ಕಾರ ಕೇವಲ ಗ್ಯಾರಂಟಿ ಯೋಜನೆಗಳನ್ನು ಮಾತ್ರ ಅಲ್ಲ, ವಿವಿಧ ಅಭಿವೃದ್ಧಿ ಕೆಲಸಗಳನ್ನು ಸಹ ಕ್ಷೇತ್ರದ ಒಂದು ಶಾಸಕರ ಬೇಡಿಕೆಗೆ ಅನುಗುಣವಾಗಿ ನೀಡುತ್ತದೆ ಅಂತಕ್ಕಂಥದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಇದೊಂದು ಉದಾಹರಣೆ. ಇಂಡಿ ಮತಕ್ಷೇತ್ರ ಅಷ್ಟೇ ಅಲ್ಲ, ಅನೇಕ ಮತಕ್ಷೇತ್ರಗಳಲ್ಲಿಯೂ ಸಹ ಈ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ವಿಶೇಷವಾದಂಥ ಅನುದಾನವನ್ನು ಕೊಟ್ಟಿರುವುದನ್ನು ನಾವೆಲ್ಲ ಕೇಳಿದ್ದೇವೆ, ನೋಡಿದ್ದೇವೆ. ಅದೇ ರೀತಿ ಇವತ್ತು ಇಂಡಿಯ ಶಾಸಕರು ಒಂದು ವಿಶೇಷವಾದಂಥ ಮುತುವರ್ಜಿ ವಹಿಸಿ ಅವ್ರ ಭಾಗಕ್ಕೆ ಸ್ವಲ್ಪ ಹೆಚ್ಚಿನ ಅನುದಾನವನ್ನು ಪಡೆದುಕೊಂಡು ಬಂದಿದ್ದಾರೆ. ಅವರು ಆ ಅನುದಾನದ ಒಂದು ಉದ್ಘಾಟನೆ ಏಕಕಾಲಕ್ಕೆ ನಾನು ನೆರವೇರಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಇದೇ 9ನೇ ತಾರೀಕಿನ ದಿವಸ ಫಿಕ್ಸ್ ಮಾಡಿ ಒಂದು ತಿಂಗಳಿಂದಲೇ ಕಾರ್ಯಕ್ರಮದ ರೂಪುರೇಷೆಗಳನ್ನು ತಯಾರಿಸಿದ್ರು. ಕೊನೆ ಗಳಿಗೆಯಲ್ಲಿ 9ನೇ ತಾರೀಕಿದ್ದಂಥ ಕಾರ್ಯಕ್ರಮ 14ನೇ ತಾರೀಕಿಗೆ ಮುಂದೋಗಿದೆ. ಈಗ 14ನೇ ತಾರೀಕಿನ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಂಡಿ ಪಟ್ಟಣಕ್ಕೆ ಬರುವುದು ನಿಶ್ಚಿತವಾಗಿದೆ. ಇವತ್ತಿನ ಸಭೆಯಲ್ಲಿ ಇಲ್ಲಿದ್ದಂಥ ವೇದಿಕೆ ಮೇಲಿರ್ತಂಥ ಎಲ್ಲ ನಮ್ಮ ಪಕ್ಷದ ನಾಯಕರು, ಹಿಂದಿನ ಪಕ್ಷದ ಅಭ್ಯರ್ಥಿಗಳು,
ನಾವೆಲ್ಲರೂ ಕೂಡಿ ವಿಜಯಪುರ ಜಿಲ್ಲೆಯಿಂದ ಮತ್ತು ವಿಜಯಪುರ ನಗರದಿಂದ ಎಷ್ಟು ಜನ ಪಾಲ್ಗೊಳ್ಬೇಕು, ಅದರ ವ್ಯವಸ್ಥಾ ರೂಪುರೇಷೆಗಳನ್ನು ನಾವು ಈ ಸಭೆಯಲ್ಲಿ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾಹಿತಿಯನ್ನು ನಾನು ತಮ್ಮೆಲ್ಲ ಮಾಧ್ಯಮಗಳಿಗೆ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ.